ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಆಚಾರವ ಮರೆತವ ಅಹಂಕಾರಿಯಾದ, ವಿಚಾರವ ಮರೆತವ ಅವಿವೇಕಿಯಾದ, ಆಚಾರ ವಿಚಾರಗಳನ್ನು ಅರಿತವ ಮನುಕುಲಕ್ಕೆ ಮಾದರಿಯಾದ. ಜೀವನದಲ್ಲಿ ಯಾವುದೇ ಸಂಬಂಧವಾಗಲಿ ಕೊನೆಯವರೆಗೂ ಉಳಿಬೇಕಾದ್ರೆ ಬೇಕಾಗಿರೋದು ಒಂದೇ ಒಂದು ಪದ, ಅದೇ ನಂಬಿಕೆ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದನ್ನ ಕಲಿಬೇಕು. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಜೀವನ ಒಂದು ಕನಸಿನ ಮೂಟೆ, ಕಟ್ಟುವುದು ಸುಲಭ, ಹೊತ್ತು ಸಾಗಿಸೋ ತುಂಬಾ ಕಷ್ಟ. ಬಲವಂತದಿಂದ ಬಂದಿದ್ದು ಬಹಳ ದಿನ ಉಳಿಯಲ್ಲ, ಇಷ್ಟಪಟ್ಟು ಬಂದಿದ್ದು ಕೊನೆಯವರೆಗೂ ಕೈಬಿಡಲ್ಲ. ಬದುಕಿನಲ್ಲಿ ಏನಿದೆ ಅನ್ನೋದ್ಕಿಂತ ಬದುಕಿನಿಂದ ನಾವೇನ್ ಕಲ್ತಿದ್ದೇವೆ ಅನ್ನೋದು ಮುಖ್ಯ. ಕಂಡವರ ಹೊಟ್ಟೆ ಉರಿಸಿ ಇನ್ನೊಬ್ಬರ ಮನಸ್ಸು ಕೆಡಿಸಿ ತೃಪ್ತಿ ಜೀವನ ನಡೆಸಲಾರರು, ಯಾಕಂದ್ರೆ ಭಗವಂತ ಮೆಚ್ಚಲಾರನು. ರಾತ್ರಿಗಳು ಕೇವಲ ವಿಶ್ರಾಂತಿಗೆಂದು ಬರುವುದಿಲ್ಲ, ದುಃಖವನ್ನ ಮರೆತು ನಾಳೆಯ ಸಂತೋಷದ ಕ್ಷಣಗಳನ್ನು ತಿಳಿಸಲು ಬರ್ತವೆ. ಜೀವನವೆಂಬ ಸಾಗರದಲ್ಲಿ ನೆಮ್ಮದಿ ಎಂಬ ಮುತ್ತನ್ನ ಹುಡುಕಿ ಗಳಿಸಿದವನೇ ಶ್ರೀಮಂತ. ಪ್ರತಿ ಬಾಂಧವ್ಯವೂ ಕೊನೆಯವರೆಗೂ ಇರಬೇಕಂತಿಲ್ಲ, ಕ್ಷಣಕಾಲವಿದ್ದರೂ ಅವಿಸ್ಮರಣೀಯವಾಗಿದ್ರೆ ಸಾಕು. ಪರಿಚಯಗಳು ಆಕಸ್ಮಿಕ, ನೆನಪುಗಳು ಶಾಶ್ವತ. ಒಳ್ಳೆಯ ನಡತೆ ಮನುಷ್ಯನ ಆಸ್ತಿ, ಒಳ್ಳೆಯ ಮಕ್ಕಳು ತಂದೆ ತಾಯಿ ಆಸ್ತಿ, ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ, ಒಳ್ಳೆಯ ಸಂಬಂಧ ಜೀವನದ ಆಸ್ತಿ, ಒಳ್ಳೆಯ ಹವ್ಯಾಸ ಪರಿಸರದ ಆಸ್ತಿ, ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ, ಒಳ್ಳೆಯ ಆಹಾರ ದೇಹದ ಆಸ್ತಿ, ಒಳ್ಳೆಯ ಪುಸ್ತಕ ಜ್ಞಾನದ ಆಸ್ತಿ, ಒಳ್ಳೆಯ ಗುರು ವಿಶ್ವದ ಆಸ್ತಿ, ಒಳ್ಳೆಯ ನಗು ಆರೋಗ್ಯದ ಆಸ್ತಿ, ಒಳ್ಳೆಯ ಮಾನವೀಯತೆ ಸಮಾಜದ ಆಸ್ತಿ. ಇವು ಅಮೂಲ್ಯವಾದ ಆಸ್ತಿಗಳು. ಹುಟ್ಟಿನಿಂದ ಯಾರೂ ಶ್ರೇಷ್ಠ ವ್ಯಕ್ತಿಯಾಗಿರೋದಿಲ್ಲ. ನಮ್ಮ ನಡೆನುಡಿ, ನಾವು ಇನ್ನೊಬ್ಬರ ಜೊತೆ ನಡೆದುಕೊಳ್ಳುವ ರೀತಿ ನಮ್ಮನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಬದಲಾಯಿಸ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.